ಹಾಯ್ ಗೆಳೆಯರೆ, ನಮ್ಮ ಅಂಬಾನಿಯವರು ಏನಾದರೂ ಖರೀದಿ ಮಾಡಬೇಕಂದ್ರೆ ಒಂದು ಸಲ ಅವ್ರ ತಲೆಯಲ್ಲಿ ಬಂತಂದ್ರೆ ಅದು ಬೇಕೇ ಬೇಕು ನನಗೆ ಅಂತವರು ಡಿಸೈಡ್ ಮಾಡಿಬಿಡ್ತಾರೆ. ಯಾಕೆ ಈಗ ಹೇಳ್ತಾ ಇದ್ದೀನಂದರೆ, ಈ ಡಿಸ್ನಿ ಪ್ಲಸ್ ಹಾಟ್ಸ್ಟಾರು ಹೆಸರು ಕೇಳಿದ್ರಾ? ಸಾರಿ, ಈಗ ಹೆಸರು ಕೇಳಿಲ್ಲ ನೀವು, ಯಾಕಂದರೆ ಅದು ಜಿಯೋ ಹಾಟ್ಸ್ಟಾರ್ ಆಗಿದೆ. ಎಲ್ಲ ಮ್ಯಾಚ್ಗಳು ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಕಂಟೆಂಟನ್ನು ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡ್ತಾ ಇದ್ದೀರಾ ನೀವು. ನಿಮಗೆ ಗೊತ್ತಾ, ಅಂಬಾನಿಯವರು ಈ ಹಾಟ್ಸ್ಟಾರ್ದವನಿಗೆ ಹೋಗಿ ಹೇಳಿದರು, ನಿನ್ನ ಈ ಆ್ಯಪ್ ಇದೆಯಲ್ಲ OTT ಪ್ಲಾಟ್ಫಾರ್ಮನ್ನು ನನಗೆ ಕೊಡು ಅಂತ. ಅವನು ಹೇಳಿದ, ಯಾರು ನೀನು, ಹೋಗು, ನಾ ಕೊಡಲ್ಲ, ಇದು ನನ್ನ ದಂಧೆ, ನಾನೇ ನಿನ್ನ ಕೊಡಲಿ, ಇಡೀ ಇಂಡಿಯಾದಲ್ಲಿ ನಂಬರ್ 1 OTT ನಾನು, ನೀನು ಯಾರು ಅಂತ ಅವನಿಗೆ ಹೇಳ್ದ. ಸೊ ಅಂಬಾನಿಯವರು ಈ ಮಾತು ಇಷ್ಟು ತಲೆ ಕೆಟ್ಟು ಬಿಡ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದರು ಗೊತ್ತೇನಾ, ಈ ಹಾಟ್ಸ್ಟಾರನ್ನು ಹೇಗೆ ಖರೀದಿ ಮಾಡಿದರು. ಸೊ ಬನ್ನಿ ಅದನ್ನು ಹೇಳ್ತೀನಿ. ಸೊ ಈಗ ಹಾಟ್ಸ್ಟಾರನ್ನು ಖರೀದಿ ಮಾಡಬೇಕಂದ್ರೆ ಹಾಟ್ಸ್ಟಾರ್ದವನು ತನ್ನ ಆ್ಯಪನ್ನು ಮಾರ್ತಾ ಇಲ್ಲ. ಅದಕ್ಕೋಸ್ಕರ ಅಂಬಾನಿಯವರು ಏನು ಮಾಡ್ತಾರೆ ಅಂದರೆ, ಈ ಹಾಟ್ಸ್ಟಾರನ್ನು ಮೊದಲು ಫಿನಿಷ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಅವನ ದಂಧೆಯನ್ನು ಹಾಳು ಮಾಡ್ತಾರೆ. ಅದನ್ನು ಹೇಗೆ ಗೊತ್ತಾ, ತಮ್ಮ ಈ ಜಿಯೋ ಆ್ಯಪ್ ಇದೆಯಲ್ಲ ಇದನ್ನು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಕೆಲಸ ಇವರು ಏನು ಮಾಡ್ತಾರೆ ಅಂದರೆ, IPL ಮೀಡಿಯಾ ರೈಟ್ಸನ್ನು ಇವ್ರದ್ದು ಖರೀದಿ ಮಾಡ್ತಾರೆ. ಡಿಜಿಟಲ್ ರೈಟ್ಸು, ಓನ್ಲಿ ಡಿಜಿಟಲ್ ರೈಟು ಇವ್ರು ಖರೀದಿ ಮಾಡ್ತಾರೆ. ಎಷ್ಟು ಗೊತ್ತಾ, $3 ಬಿಲಿಯನ್ ಖರ್ಚು ಮಾಡ್ತಾರೆ. $3 ಬಿಲಿಯನ್ ಅಂದರೆ ಈಗ ಡಾಲರ್ ರೇಟು $86 ನಡೀತಾ ಇದೆ. ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದರೆ ನಾನು 25,500 ಕೋಟಿ ಆಗುತ್ತೆ ಅಂದಾಜು. ಸೊ ಇಲ್ಲಿ ತಪ್ಪು ಒಂದು ಕೆಲಸ ಏನು ಮಾಡ್ತಾನೆ ಅಂದರೆ, ಇವು ಹಾಟ್ಸ್ಟಾರ್ದವನು ಇವನು ಅಂದರೆ ಇವರು ಸ್ಟಾರ್ ಕಂಪ್ನಿ, ಇವರು TV ರೈಟ್ಸನ್ನು ಖರೀದಿ ಮಾಡಿಬಿಡ್ತಾರೆ. ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ಇವರು ಅಂಬಾನಿ ಏನು ಮಾಡ್ತಾನೆ, ಡಿಜಿಟಲ್ ರೈಟ್ ಖರೀದಿ ಮಾಡ್ತಾನೆ. TV ರೈಟ್ಸ್ ಏನಿದೆ ಗೊತ್ತಾ, ಜಾಸ್ತಿ ಜನ ಈಗ TV ಯೂಸ್ ಮಾಡ್ತಾ ಇಲ್ಲ, ಆದರೆ ಇವ್ರು ತಲೆಗೆ ಅದು ಬಂದಿಲ್ಲ. ಸೊ ನೆಕ್ಸ್ಟು ಅಂಬಾನಿ ಏನು ಮಾಡ್ತಾರೆ ಗೊತ್ತೇನಾ, IPL ಖರೀದಿ ಮಾಡಿದ ತಕ್ಷಣ ಇದು FIFA ವರ್ಲ್ಡ್ ಕಪ್ ನೋಡಿರಬೇಕು, ಅದನ್ನು ಜಿಯೋ ಸಿನಿಮಾದಲ್ಲಿ ಫ್ರೀ ಕೊಡ್ತಾರೆ. ಮೊದಲು ಅದನ್ನು ಫ್ರೀ ಕೊಡ್ತಾರೆ. ಮತ್ತು ಈ HBO ಕಾಂಟೆಂಟ್ ಬರ್ತಾ ಇತ್ತು ಹಾಟ್ಸ್ಟಾರ್ನಲ್ಲಿ, ಅದನ್ನು ಖರೀದಿ ಮಾಡ್ತಾರೆ. ಯಾಕಂದರೆ ಅವರು ಇಷ್ಟು ಟೈಮಿಗೆ ತೋರಿಸ್ಬೇಕಂತ ಇರ್ತೀವಿ. ಈ ಡಿಸ್ನಿಯಲ್ಲಿ ಎಷ್ಟು ವೆಬ್ ಸೀರೀಸ್ಗಳು ಇರ್ತವೆ, ಎಷ್ಟು ಸ್ಪೋರ್ಟ್ಸ್ ಇರ್ತವೆ, ಎಲ್ಲನೂ ಖರೀದಿ ಮಾಡೋಕ್ಕೆ ಚಾಲೂ ಮಾಡ್ತಾರೆ. ಖರೀದಿ ಮಾಡಿ 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 ಎಲ್ಲ ಜಿಯೋ ಸಿನಿಮಾಗೆ ಹಾಕಿ ಫ್ರೀನಲ್ಲಿ ತೋರಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಹಾಟ್ಸ್ಟಾರ್ಗೆ ತುಂಬಾ ಲಾಸ್ ಆಗುತ್ತೆ. ಇದು ಇಂಡಿಯಾದಲ್ಲಿ ನಂಬರ್ 1 ಅಂದರೆ ಸಬ್ಸ್ಕ್ರೈಬರ್ ಮಾಡುವ ಜನರು, ಅಂದರೆ ಅಷ್ಟು ಜನ ಇದನ್ನು ದುಡ್ಡು ಕೊಟ್ಟು ನೋಡ್ತಾಯಿದ್ರು. ಈಗ ಎಲ್ಲ ಫ್ರೀನಲ್ಲಿ ಸಿಗ್ತಾ ಇದೆ ಅಂತ ಎಲ್ಲ ಕಸ್ಟಮರ್ ಏನಾದರು ಜಿಯೋ ಸಿನಿಮಾಗೆ ಶಿಫ್ಟ್ ಆದರು. ಈ ರೀತಿಯ ಮಾಸ್ಟರ್ ಪ್ಲ್ಯಾನ್ ಇವ್ರು ಹಾಕಿಬಿಟ್ರು. ಈಗ ಡಿಸ್ನಿದವನು ತಲೆ ಕೆಡಿಸ್ಕೊಂಡ್ಬಿಡ್ತಾನೆ, ಏನು ಮಾಡಲಪ್ಪ ಇವನು ಈ ರೀತಿ ದಂಧೆನ ಹಾಳು ಮಾಡ್ತಾ ಇದ್ದಾನಂತೆ. ಆದರೆ ಅಂಬಾನಿಯವರು ಅಷ್ಟಕ್ಕೇನಿರಲಿಲ್ಲ, ಜಿಯೋ ಸಿನಿಮಾದನ್ನು ಈ ರೀತಿ ಬೆಳ್ತಾರೆ. ಸಾವಿರಾರು ಎಲ್ಲ ಫಿಲ್ಮ್ ಯಾವ್ದು ಬರುತ್ತೆ ಅದನ್ನೆಲ್ಲ ಜಿಯೋ ಸಿನಿಮಾದಲ್ಲೇ ರಿಲೀಸ್ ಮಾಡೋದು, ಮತ್ತು ಹೊಸ ಎಲ್ಲ ಸೂಪರ್ ಸ್ಟಾರ್ಗಳನ್ನು ಖರೀದಿ ಮಾಡೋದು, ಯೂಟ್ಯೂಬರ್ಸ್ಗಳನ್ನು ತೊಗೊಂಡು ಬಂದು ತಮ್ಮ ಜಿಯೋ ಸಿನಿಮಾದಲ್ಲಿ ಆ್ಯಪ್ ಪ್ರಮೋಟ್ ಮಾಡೋದು, ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನೋಡಿರಬೇಕು, IPL 2 ವರ್ಷ ಇವರು ಫ್ರೀ ತೋರಿಸ್ತಾರೆ, $1 ತೊಗೊಳ್ಳಲ್ಲ. ಇದರಿಂದ ಈ ನಮ್ಮ ಹಾಟ್ಸ್ಟಾರ್ದವನಿಗೆ ತುಂಬಾ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಈಗ ಹಾಟ್ಸ್ಟಾರ್ದವನು ಏನು ಮಾಡ್ತಾನೆ ಗೊತ್ತಾ, ಮತ್ತೆ ಅಂಬಾನಿ ಹತ್ರ ಬರ್ತಾನೆ, ಸರ್ ನನ್ನ ಆ್ಯಪನ್ನು ತೊಗೊಂಡು ಬಿಡ್ರಿ ಅಂತ. ನೋಡಿ ಅಂಬಾನಿಯವರು ಹೇಗೆ ಆಟ ಆಡಿದರು. ಒಂದು ದಂಧೆ ಮಾಡ್ತಾ ಇದ್ದ, ಆ ದಂಧೆ ನನಗೆ ಬೇಕಂದರೆ ಇವ್ರಿಗೆ ಬೇಕು, ಆ ರೀತಿಯ ಒಂದು ಹಠ ಮಾರಿ ಇವರು ಅದನ್ನು ಹೇಗಾದರೂ ಮಾಡೋದು ತೊಗೋತಾರೆ ಇವರು. ಇದರಿಂದ ನಾವು ಏನು ಪಾಠ ಕಲಿತೀವಿ, ಅಂಬಾನಿ ನೋಡಿ ಆ ಬಿಸ್ನೆಸ್ ನನಗೆ ಸಿಗಬೇಕಂದ್ರೆ ಬೇಕು, ಈ ರೀತಿ ಅವ್ರ ಮೈಂಡ್ಸೆಟ್ಟು. ಯಾಕಂದರೆ ಇವರು ಫ್ಯೂಚರ್ನಲ್ಲಿ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಇವರು ಹಾಟ್ಸ್ಟಾರನ್ನು ಹೋದ ವರ್ಷ ಖರೀದಿ ಮಾಡಿಬಿಟ್ಟಿದ್ರು. ಹಾಟ್ಸ್ಟಾರನ್ನು ಆಲ್ರೆಡಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಖರೀದಿ ಮಾಡಿತ್ತು. ಅದು ಮಾರ್ವೆಲ್ ಅಂತ ಫಿಲ್ಮ್ಸ್ ನೋಡ್ತಾ ಇದ್ರಲ್ಲ, ಅವೆಲ್ಲ ಇವ್ರ ಹತ್ರನೇ ಬರ್ತಾಯಿತ್ತು. ಈಗ ಇವ್ರ ಹತ್ರ ನೋಡಿ ಏನೇನೆಲ್ಲ ಇದೆ, ತುಂಬಾ ಇದೆ ಇವ್ರ ಹತ್ರ ಕಂಟೆಂಟು. ಮಿಷನ್ ಇಂಪಾಸಿಬಲ್ಸು ವೆಬ್ ಸೀರೀಸ್ ಇರ್ಬೋದು, ಪ್ಯಾರಾಮೌಂಟನ್ ಇರ್ಬೋದು, ಮತ್ತು DC ಸೂಪರ್ ಬ್ಯಾಟ್ಮ್ಯಾನು ಕೇಳಿರ್ಬೋದು, ಅದನ್ನು ಈಗ ಒಂದೇ ಕಡೆ ಬರುತ್ತೆ. ಮತ್ತು ಇದು ಮಾರ್ವೆಲ್ಸು, ಐರನ್ ಮ್ಯಾನು, ಸ್ಪೈಡರ್ ಮ್ಯಾನು ಎಲ್ಲ ಒಂದೇ ಆ್ಯಪ್ನಲ್ಲೇ ಬರುತ್ತೆ. ಇದೇ ಫೆಬ್ರವರಿ 14ಕ್ಕೆ ಇವ್ರ ಹೆಸರು ಚೇಂಜ್ ಮಾಡಿದ್ದಾರೆ, ಜಿಯೋ ಹಾಟ್ಸ್ಟಾರ್ ಅಂತ ಈಗ ಹೆಸರು ಇಟ್ಟಿದ್ದಾರೆ. ಅಂದರೆ ಇದರ ಓನರು ಈಗ ಮುಖೇಶ್ ಅಂಬಾನಿಯವರು, ನೆನಪಿರಲಿ. ಇವ್ರ ಹತ್ರ ಈಗ ತುಂಬಾ ಬರುತ್ತದೆ. ಈ ಸ್ಟಾರ್ ಎಲ್ಲ ಚಾನಲ್ ಏನಿದೆಯಲ್ಲ ಇದನ್ನು ಈಗ ಅಂಬಾನಿಯವರೇ ಓನ್ ಮಾಡ್ತಾರೆ, ಎಲ್ಲ ಇವ್ರದ್ದೇ. ಇದು ಸ್ಟಾರ್ದು ಏನಿದೆಯಲ್ಲ. ಮತ್ತು ಎರಡನೇದು ನಾನು ಏನು ಹೇಳಬೇಕಂದ್ರೆ, ಈಗ ಕಲರ್ಸ್ ಇದೆಯಲ್ಲ ಇದು ಮೊದಲೇ ಇವ್ರದ್ದಿತ್ತು. ಈ ಬಿಗ್ ಬಾಸ್ ಅದು ನೀವು ನೋಡ್ತಾ ಇರ್ಬೋದು, ಈಗೆಲ್ಲ ಅದು ಹಾಟ್ಸ್ಟಾರ್ನಲ್ಲೇ ಬರುತ್ತದೆ. ಇಷ್ಟು ದಿನ ನೀವು ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ ಕನ್ನಡ ಇರ್ಬೋದು, ಬಿಗ್ ಬಾಸ್ ಹಿಂದಿ ಇರ್ಬೋದು, ಯಾವುದೇ ರೀತಿ ಎಲ್ಲ ಏನು ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ನೋಡಿ, ಎಲ್ಲ ಅದು ಬಂದು ಈಗ ನೀವು ಜಿಯೋ ಸಿನಿಮಾ ಓಪನ್ ಮಾಡಿದ್ರೂ ಅದು ಆಟೋಮೆಟಿಕ್ ಆಗಿ ನಿಮಗೆ ಹಾಟ್ಸ್ಟಾರ್ನಲ್ಲಿ ಕನ್ವರ್ಟ್ ಮಾಡುತ್ತದೆ. ಈ ರೀತಿಯ ಮೈಂಡ್ ಸ್ಟ್ರೋಕ್ ಈ ಮುಖೇಶ್ ಅಂಬಾನಿಯವರು. ಹೇಗೆ ನಿಮಗೆ ಮೊದಲು ಇಂಟರ್ನೆಟ್ ಫ್ರೀ ಕೊಟ್ಟು ಒಂದು ಲಾಲಚ್ ಹಾಕಿದ್ರು, ಆ ರೀತಿ ಈಗ OTTನಲ್ಲಿ ಇವ್ರು ಕಿಂಗ್ ಆಗಬೇಕಂತ ಇವ್ರ ತಲೆಯಲ್ಲಿ ಬಂದಿದೆ. ಯಾಕಂದರೆ ಈಗ OTT ನೆಕ್ಸ್ಟ್ ಮಾರ್ಕೆಟ್ ಅಂತ ಇವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಈಗ ತುಂಬ ಜನ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ಯಾರೂ ನೋಡಲ್ಲ, ಅದಕ್ಕೋಸ್ಕರ ಇವಕ್ಕೊಂದು ಆ್ಯಪ್ ಬೇಕಾಗಿತ್ತು. ಆ ಆ್ಯಪ್ ಜಿಯೋ ಹಾಟ್ಸ್ಟಾರ್ ಈಗ ಆಗಿದೆ. ಇದು ಇಂಡಿಯಾದ ಈಗ ನಂಬರ್ 1 ಸಬ್ಸ್ಕ್ರಿಪ್ಷನ್ ಇರುವ ಆ್ಯಪು, ಮತ್ತು ಇದರಲ್ಲಿ 4 ಲಕ್ಷ ಗಂಟೆ ನೋಡುವಷ್ಟು ಕಂಟೆಂಟ್ ಇದೆ. ಆ ರೀತಿಯ ಕಂಟೆಂಟ್ ಇದರಲ್ಲಿ ಹಾಕ್ತಾಯಿದ್ದಾರೆ, ಮತ್ತು ಈಗ ಎಕ್ಸ್ಟ್ರಾ ಆ್ಯಡ್ನೂ ಆಗ್ತಾಯಿದೆ.
ಈಗ ನೋಡಿ ಈ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್, ಇದು ನಮ್ಮ ಹೆಣ್ಮಕ್ಳು ಒಂದು IPL ನಡೀತಲ್ಲೇ ಅದನ್ನು ಈಗ ಜಿಯೋ ಸಿನಿಮಾದಲ್ಲಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಬರ್ತಾ ಇದೆ. ಜಿಯೋ ಸಿನಿಮಾ ಈಗ ಹೆಸರು ಹೋಯಿತು, ಹಾಟ್ಸ್ಟಾರು ಡಿಸ್ನಿ ಪ್ಲಸ್ ಹಾಟ್ಸ್ಟಾರು ಹೆಸರು ತೆಗೆದೋಯ್ತು. ಅದಕ್ಕೆ ಹೆಸರು ಏನಿಟ್ಟಿದ್ದಾರೆ ಜಿಯೋ ಹಾಟ್ಸ್ಟಾರ್, ಎಲ್ಲ ಇದರಲ್ಲಿ ಬರ್ತಾ ಇದೆ. ಈಗ ಚಾಂಪಿಯನ್ಸ್ ಟ್ರೋಫಿ ಏನು ನಡೀತಾ ಇದೆ ನೋಡಿ, ಇದನ್ನು ಜಿಯೋ ಹಾಟ್ಸ್ಟಾರ್ನಲ್ಲಿ ಬರ್ತದೆ. ಮತ್ತು ಈಗ IPL ಜಿಯೋ ಹಾಟ್ಸ್ಟಾರ್ನಲ್ಲಿ ಬರ್ತದೆ. ಎಲ್ಲ ಫಿಲ್ಮ್ಸ್ ಏನು ಬರ್ತಾ ಇದೆ, ಎಲ್ಲ ವೆಬ್ ಸೀರೀಸ್ ಏನು ನೋಡ್ತಾ ಇದ್ರು ಎಲ್ಲ ಜಿಯೋ ಹಾಟ್ಸ್ಟಾರ್ನಲ್ಲಿ. ಈಗ ಕಾಂಪಿಟೇಷನ್ಗೆ ಇರೋದು ಇವರಿಗೆ ನೆಟ್ಫ್ಲಿಕ್ಸು ಮತ್ತು ಅಮೆಝಾನ್ ಪ್ರೈಮ್ ಅವ್ನ ದಂಧೆನೇ ಬೇರೆ. ಇವಾಗ ಮೇನ್ ಕಾಂಪಿಟೇಷನು ನೆಟ್ಫ್ಲಿಕ್ಸೇ, ಆದರೆ ಅವನು ಪ್ರಾಫಿಟೇಬಲ್ ಇಲ್ಲ ಇಂಡಿಯಾದಲ್ಲಿ ಏನು ದಂಧೆ ಮಾಡಬೇಕು, ಹೇಗೆ ದಂಧೆ ಮಾಡಬೇಕು ಮುಖೇಶ್ ಅಂಬಾನಿಗೆ ತುಂಬಾ ಸಖತ್ತಾಗಿ ಗೊತ್ತಿದೆ. ಅದಕ್ಕೋಸ್ಕರ ಈ ರೀತಿಯ ರಿಚೆಸ್ಟ್ ಮ್ಯಾನು ಎಲ್ಲೇ ನೋಡಿಲ್ಲ. ಸೊ ಈ ಸ್ಟೋರಿ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ತುಂಬ ಜನ ನನಗೆ ಕಮೆಂಟ್ನಲ್ಲಿ ಕೇಳ್ತಾಯಿದ್ರು, ಸರ್ ಮುಖೇಶ್ ಅಂಬಾನಿ ಮೇಲೆ ಒಂದು ಡಿಟೇಲ್ ಆಗಿ ರಿಲಯನ್ಸ್ ಎಷ್ಟು ದೊಡ್ಡ ಕಂಪನಿ ಅಂತ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಇನ್ನೊಂದು ವಿಷಯ ತುಂಬ ಜನ ಕೇಳ್ತಾಯಿದ್ರು, ಮುಖೇಶ್ ಅಂಬಾನಿ ಎಷ್ಟು ದುಡ್ಡು ಗಳಿಸ್ತಾರೆ ಅದರ ಮೇಲೆ ವಿಡಿಯೋ ಮಾಡಿ ಅಂತ. ಸೊ ಅದರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈಗ ಈ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ 1000 ಲೈಕ್ ಮಾಡಿದರೆ ಈ ವಿಡಿಯೋಗೆ 1000 ಬೇಡ 10,000 ಲೈಕ್ ನೀವು ಕೊಟ್ಟರೆ ನೆಕ್ಸ್ಟ್ ವಿಡಿಯೋನ ಜಲ್ದಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.